ಇಲ್ಲಿ ಮೇಜರಾಗಿ ನನ್ನ ಪ್ರಕಾರ ಒಂದು ಏಪ್ರಿಲ್, ಅದು ಬಿಟ್ಟರೆ ಆಗಸ್ಟು, ಅದು ಬಿಟ್ಟರೆ ಕೊನೆಗೆ ಡಿಸೆಂಬರ್. ಇಷ್ಟೂ ಕೂಡ ಡಿಸೆಂಬರ್ ಚೆನ್ನಾಗಿದೆ. ಓಕೆ, ಡಿಸೆಂಬರ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಫೈನಲಿ ಏಪ್ರಿಲ್ಲು ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಜೂನ್ ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಆಗಸ್ಟ್. ಏಪ್ರಿಲ್ ಮತ್ತು ಜೂನು, ಈ ಒಂದು 3 ಏಪ್ರಿಲ್, ಜೂನ್, ಆಗಸ್ಟ್. ಏಪ್ರಿಲ್, ಜೂನ್, ಆಗಸ್ಟು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಬರ್ತಾಯಿದೆ. ಯಾಕೆಂದರೆ ಯಾರ್ದು ರಿಪಿಟೇಟಿವ್ ಸೈಕಲ್ ಬರುತ್ತೋ ಆ್ಯಕ್ಸಿಡೆಂಟಲ್ ಇಯರ್ ಅಂತ ನ್ಯೂಮರಾಲಜಿ ಪ್ರಕಾರ ಬರುತ್ತೆ. ಸ್ವಲ್ಪ 1ನೇ ತಾರೀಕು ಹುಟ್ಟಿರೋರು ನೆಕ್ಸ್ಟ್ ಇಯರ್ ಭಾಳ ಕೇರ್ಫುಲ್ ಆಗಿರಬೇಕು. ಯಾರು ಆ ತಾರೀಕಲ್ಲಿ ಹುಟ್ಟಿರೋರಿಗೆ ನಿಮ್ಮ ಮೂಲ ಜಾತಕದಲ್ಲೂ ಕೂಡ ಕಾಂಬಿನೇಷನಲ್ಲಿ ಏನಾದ್ರು ಕಾಂಬಿನೇಷನಲ್ಲಿ ಒಂದೊಂದು ಸತಿ ಏನಾಗುತ್ತೆ, ನಮ್ಮ ನಂಬರ್ಸ್ಗಿಂತ ಹೆಚ್ಚಾಗಿ ಜಾತಕದಲ್ಲೂ ಕೂಡ ಅದೇ ಕಾಂಬಿನೇಷನ್ ಎಲ್ಲ ಲೈನ್ಗೆ ಬರ್ತಾ ಇದ್ದಾಗ ನಮಗೆ ತುಂಬ ಅವಘಡಗಳಾಗುತ್ತೆ. ನಮ್ಮ ಮೂಲ ಜಾತಕದಲ್ಲೂ ಕೂಡ ಅಲ್ಲಿ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇದೆ. ಈ 2026 ರಿಪಿಟೇಟಿವ್ ನಂಬರ್ ಅಂತ ಹೇಳ್ತೀವಿ ಒಂದೇ ಅವ್ರಿಗೆ. ಸೊ ಆ ರಿಪಿಟೇಟಿವ್ ನಂಬರ್ ಅವ್ರಿಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆದರೂ ಕೂಡ ಅಲ್ಲಿ ಅವಘಡಗಳು ನಡೀತಕ್ಕಂಥ ಏಪ್ರಿಲ್ ಕೇರ್ಫುಲ್ಲಾಗಿರಿ, ಜೂನಲ್ಲಿ ಕೇರ್ಫುಲ್ಲಾಗಿರಿ, ಆಗಸ್ಟಲ್ಲಿ ಕೇರ್ಫುಲ್ಲಾಗಿರಿ. ಕೇರ್ಫುಲ್ ಅಂದರೆ ಏನು ಅಂತಂದರೆ, ಇದು ಮಾಡಿರ್ತಕ್ಕಂಥ ಒಂದು ಯಂತ್ರ ನಿಮ್ಮ ಹತ್ರ ಇರಲಿ. ಏನು ಇಟ್ಕೊಂಡಿದ್ದೀರಾ ಈಗ ನಾನು ತೋರಿಸ್ತಕ್ಕಂಥ ಸ್ಕ್ರೀನಲ್ಲಿ ಪರ್ಸಲ್ಲಿ ಈ ಯಂತ್ರವನ್ನು ಇಡಿ, ಇದು ನಿಮಗೆ ಕಾಪಾಡುತ್ತೆ. ಇಷ್ಟು ಹೇಳ್ತಾ ಮುಂದಿನ ಸಂಖ್ಯೆಗಳು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಂದ್ರೆ ಇದು ಓನ್ಲಿ ಫಸ್ಟ್ ಸಂಡೇ ಒನ್ ಟೈಮ್ ಮಾಡೋದು ಅಷ್ಟೇ ಇರೋದಲ್ಲ. ಎರಡು ಯಂತ್ರ ಬರಿಬೇಕು, ಒಂದು ಸುಡಬೇಕು, ಸಂಜೆ ಸುಡಬೇಕು. ಸುಟ್ಟಿರೋದು ಏನು ಮಾಡಬೇಕು ಅಂತ ಕೇಳಿದ್ರೆ ಯಾವ್ದಾದ್ರು ಗಿಡದ ಕೆಳಗಡೆ ಹಾಕಿ, ಸಣ್ಣ ಪೇಪರ್ ಡಸ್ಟ್ಬಿನಲ್ಲಿ ಹಾಕೋದು ಏನಾಗಲ್ಲ. ಇನ್ ಕೇಸ್ ಆ ಡೇ ಮಿಸ್ ಆದರೆ ನೆಕ್ಸ್ಟ್ ಯಾವತ್ತೂ ಮಾಡೋ ಆಪ್ಷನ್ ಇರಲ್ವಾ? ಸಂಡೇನೇ ಮಾಡಬೇಕು. ಫಸ್ಟ್ ಸಂಡೇ 2026 ಫಸ್ಟ್ ಸಂಡೇ. ಸೆಕೆಂಡ್ ಸಂಡೇಗೆ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಗುರುಜಿ, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಿರೋದಮ್ಮ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಕ್ಕಿತ್ತು. ಮಗಳು ಆಸ್ತಿ ತಗೊಂತಾಳಂತೆ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಮ್ಮ. ಸರಿ, ಓಕೆ, ಒಂದ್ ಸಂಖ್ಯೆ ಹೇಳಿ, 1ರಿಂದ 249. 44ಅಮ್ಮ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ, ಏನ್ ಪ್ರಶ್ನೆ? ಮಗಳು ಅಳಿಯ ಖಾಲಿ ಸೈಟ್ ಜಮೀನ್ ತಗೊಂತಾರಂತೆ ಸರ್. ಈಗ ತಗೊಂಡ್ರೆ ಹೆಂಗಿರ್ತೈತಿ ಏನು ಅಂತ ಸರ್? ಹೆಂಗಿರ್ತೈತೆ ಅಂತಂದ್ರೆ ಖಾಲಿ ಸೈಟ್ ಸರ್. ಖಾಲಿ ಸೈಟು ಖಾಲಿಯಾಗೇ ಇರುತ್ತೆ. ಅಲ್ಲ, ಅವ್ರ ಅದಕ್ಕೆ ಮತ್ತೆ ಇದನ್ನ ಮಾಡಿ ಇದು ಮತ್ತೆ ಬೋರ್ ಕೊರ್ಸಿ ಮತ್ತೆ ಅಡಿಕೆ ಗಿಡ ಕಟ್ಕೊಂತಾರ ಸರ್ ಅವರು. ಪ್ರಶ್ನೆ ಅರ್ಥ ಆಗಿಲ್ಲ, ಸ್ವಲ್ಪ ಕ್ಲಾರಿಟಿಯಲ್ಲಿ ಕೇಳಿ. ಅವರು ಅಡಿಕೆ ಗಿಡ ಹಾಕ್ತಾರಂತೆ ಸರ್, ಬೋರ್ ಕೊರ್ಸಿ ಖಾಲಿ ಜಮೀನ್ ತಗೊಂಡು. ಜಮೀನ್ ತಗೊಂಡ ಸೈಟ್ ತಗೊಂಡ? ಸೈಟ್ ಅಂದ್ರೆ ಸೈಟ್ ಅಲ್ಲ, ಖಾಲಿ ಜಮೀನ್ ಸರ್. ಖಾಲಿ ಜಾಗ ತಗೊಂಡು ಬೋರ್ ಫಸ್ಟ್ ಸೈಟ್ ಅಂತಾರೆ, ಆಮೇಲೆ ಖಾಲಿ ಜಾಗ ಅಂತಾರೆ. ಸರಿ, ಆಯ್ತು. ಜಮೀನ್ ತಗೊಳ್ಳೋ ವಿಚಾರ ಹಾ ಸರ್ ತಗೊಂಡು ಅದಕ್ಕೆ ಅಡಿಕೆ ಹಾಕ್ತಾರ. ಕೇತುಲಿ ಪ್ರಶ್ನೆ ಕೇಳಿದ್ದೀರಾ. 2025 ಆದಮೇಲೆ ಆಗಸ್ಟ್ವರೆಗೂ ಕೇತು ಪೂರ್ತಿ ನೋಡೋಣ. 6, 12, 9, 3, 4, 7 ಕಾಂಬಿನೇಷನ್ ಬಂದಿದೆ. ಪ್ರಾಪರ್ಟಿಲಿ ಹೋಗಿ ನೋಡೋಣ.